ಕನ್ನಡ ಭಾಷೆ ಯಾಕೆ ಬೇಕು? ಮನುಷ್ಯನ್ನ ಇತರೆ ಪ್ರಾಣಿಗಳಿಂದ ಬೇರ್ಪಡಿಸಿ ಬುದ್ಧಿಜೀವಿ ಅನ್ನೋ ಪಟ್ಟ ಕೊಟ್ಟು ಮುನ್ನಡೆಯುವಂತೆ ಮಾಡಿದ ಅತಿ ಮುಖ್ಯವಾದ ಅಂಶಗಳಲ್ಲಿ ಭಾಷೆನೂ ಒಂದು. ಅಯ್ಯ, ಅದರಲ್ಲೇನಿದೆ, ಪ್ರಾಣಿಗಳಿಗೂ ಅದರದ್ದೇ ಆದ ಭಾಷೆ ಇರುತ್ತೆ ಅಲ್ವಾ ಅಂತ ನೀವು ಕೇಳಬಹುದು. ಇಲ್ಲೇ ಮನುಷ್ಯ ವಿಭಿನ್ನವಾಗಿ ಏಳಿಗೆಯಾಗಿದ್ದು ಮಾತು ಮತ್ತೆ ಅದರ ಅರ್ಥವನ್ನ ಶಿವಶಕ್ತಿಯರಂತೆ ಸೇರಿಸಿ ಲಿಪಿಯ ಮೂಲಕ ತನ್ನ ಅನುಭವಗಳನ್ನ ಸೆರೆ ಹಿಡಿದು ಮುಂದಿನ ಪೀಳಿಗೆಗೆ ಅದನ್ನ ಯಾವಾಗ ಕೊಟ್ನೋ ಆಗ ನಾಗರಿಕತೆ ಮತ್ತೆ ಸಂಸ್ಕೃತಿ ಬೆಳೀತಾ ಹೋಯ್ತು. ಆಹಾ, ಛೀ, ಓ ಅನ್ನೋ ನಮ್ಮ ಎಷ್ಟೊಂದು ಭಾವನೆಗಳಿಗೆ ಸೊಗಸಾದ ಪದಗಳಿಂದ ಬಣ್ಣ ತುಂಬಿ ನಾವು ನೀವು ಮಾತಾಡೋಕೆ ಸ್ಫೂರ್ತಿ ಕೊಟ್ಟಿದ್ದು ನಮ್ಮ ಕನ್ನಡ ಭಾಷೆ. ಕನ್ನಡದಿಂದ ಅನುಭವಗಳೇ ನೀತಿಕತೆಗಳಾಯ್ತು. ಧ್ವನಿ ಹಾಡಾದ್ರೆ ಚಲನೆ ನೃತ್ಯವಾಯ್ತು, ಸಂಭಾಷಣೆ ನಾಟಕ ಕೂಡ ಆಯ್ತು. ನಮ್ಮ ವ್ಯಕ್ತಿತ್ವನ, ನಮ್ತನನ, ನಮ್ಮ ಇಷ್ಟ ಕಷ್ಟಗಳನ್ನ ಸುತ್ತಮುತ್ತ ಇರೋ ಜನರಿಗೆ ಹೇಳೋಕೆ ಕನ್ನಡ ಭಾಷೆ ನಮಗೆ ನೆರವಾಯ್ತು. ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟೆಲ್ಲ ಮಾತಾಡ್ತೀವಿ ಅಲ್ವಾ? ಈಗಿನ ಕಾಲದಲ್ಲಂತೂ ಮಾತುಕತೆ, ವಿಚಾರ ವಿನಿಮಯ ಇಲ್ಲದೆ ಇರೋ ದಿನಾನ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ಒಂದ್ ಹೊತ್ತು ಊಟ ಬಿಟ್ಬಿಡ್ತೀವೇನೋ, ಒಂದ್ ರಾತ್ರಿ ನಿದ್ದೆ ಕೂಡ ಇಲ್ಲದೆ ಇರ್ತೀವೇನೋ. ಆದ್ರೆ ನಾವು ಮಾತಾಡದೆ ಇರೋ ದಿನ ಯಾವ್ದಾದ್ರೂ ಇದೆಯಾ? ಬೇರೆಯವ್ರ ಜೊತೆ ಮಾತಾಡೋದು ಬಿಡಿ, ನಮ್ಮ ಮನಸ್ಸಿನಲ್ಲಿ ನಾವು ಗಾಢವಾಗಿ ಯೋಚನೆ ಮಾಡಬೇಕಾದ್ರೆ ಅಥವಾ ಯಾರನ್ನಾದ್ರೂ ಬೈಕೋಬೇಕಾದ್ರೆ ಕನ್ನಡದಲ್ಲೇ ಅಲ್ವಾ ಮಾಡೋದು? ಹೀಗೆ ನಮ್ಮೊಳಗೆ ಬೆರೆತಿರೋ ನಮ್ಮ ಕನ್ನಡ ಭಾಷೆ ನಮ್ಮ ಜೀವನದ ಅವಿಭಾಜ್ಯ ಅಂಗವೇ ಆಗ್ಬಿಟ್ಟಿದೆ. ಇಂತಹ ನಮ್ಮ ಕನ್ನಡ ಭಾಷೆ ಎಂದೆಂದಿಗೂ ಕಸ್ತೂರಿಯಾಗಿರಲಿ. ಕನ್ನಡ ಅಂದಿದ ತಕ್ಷಣ ನನಗೆ ಜೇನಿನ ಹೊಳೆಯೋ, ಹಾಲಿನ ಮಳೆಯೋ, ಸುಧೆಯೋ ಕನ್ನಡ ಸವಿನುಡಿಯೋ ಅನ್ನೋ ರಾಜ್ಕುಮಾರ್ ಅವರ ಹಾಡು ನೆನಪಿಗೆ ಬರುತ್ತೆ. ನಿಮಗೆ ಕನ್ನಡ ಅಂದಿದ ತಕ್ಷಣ ಯಾವ ಹಾಡು ನೆನಪಿಗೆ ಬರುತ್ತೆ? ಕಾಮೆಂಟ್ನಲ್ಲಿ ತಿಳಿಸಿ.